ಇನ್ನು ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆಯಲ್ಲಿ ಸಮರ್ಪಕ ಉತ್ತರವನ್ನ ನೀಡೋದಕ್ಕೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ನೀಡಿದ್ದಾರೆ. ವಿಷಯಗಳಿಗೆ ಸಮರ್ಪಕ ಉತ್ತರ ನೀಡೋದಕ್ಕೆ ಸಿದ್ಧರಾಗಿರಬೇಕು, ತಮ್ಮ ಇಲಾಖೆಯ ವಿಷಯಗಳ ಕುರಿತು ಮಾಹಿತಿಯನ್ನು ಒದಗಿಸಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ನೀಡಿದ್ದಾರೆ. ದತ್ತಾಂಶಗಳನ್ನ ಸಂಗ್ರಹ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಎಲ್ಲ ಕಾರ್ಯದರ್ಶಿಗಳು, ಇಲಾಖೆಯ ಮುಖ್ಯಸ್ಥರು ಕೂಡ ಈ ಸಂದರ್ಭದಲ್ಲಿ ಹಾಜರಿರಬೇಕು. ಕೇವಲ ಅಧೀನ ಅಧಿಕಾರಿಗಳನ್ನ ಕಳುಹಿಸಿ ಗೈರಾಗುವಂತೆ ಇಲ್ಲ ಅಂತ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ದಾರೆ. ಆಯಾ ಇಲಾಖೆಯ ಸಚಿವರು ವಿಷಯಗಳಿಗೆ ಉತ್ತರಿಸಬೇಕು, ಅಗತ್ಯ ಇದ್ರೆ ನಾನು ಮಧ್ಯಪ್ರವೇಶ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹೀಗಾಗಿ ವಿಪಕ್ಷಗಳು ನಡೆಸುವಂತಹ ದಾಳಿಗೆ ಸಂಬಂಧಪಟ್ಟಂತೆ, ಅವರಿಂದ ಬರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸಮರ್ಪಕವಾಗಿ ಉತ್ತರವನ್ನ ನೀಡೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ತಯಾರಿಯನ್ನ ಮಾಡಬೇಕೋ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನ ಈಗ ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬರೀ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತ್, ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿದೆ ಅದು ಈ ಬಾರಿಯ ಅಧಿವೇಶನ ಬಹಳಷ್ಟು ಸಂಕಷ್ಟವನ್ನ ತಂದೊಡ್ಡೋದಂತೂ ಬಹಳ ನಿಶ್ಚಿತ. ಆದರೆ ಇದಕ್ಕೆ ಹೋರಾಟವನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಾರ ಸಿದ್ಧ ಆಗಿದೆ? ಮಧುಕರ್ ಶೆಟ್ಟಿ, ಇವತ್ತಿನಿಂದ ಕರ್ನಾಟಕ ವಿಧಾನಮಂಡಲಗಳ ಮುಂಗಾರು ಅಧಿವೇಶನ ಪ್ರಾರಂಭ ಆಗಲಿಕ್ಕಿದೆ. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸದನದ ಹೊರಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸದನದ ಒಳಗೂ ಕೂಡ ಹೋರಾಟ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಇವತ್ತು ಸಂತಾಪ ಸೂಚನೆಯ ಬಳಿಕ ಪ್ರಶ್ನೋತ್ತರ ಕಲಾಪ ಆಗ್ತಿದ್ದಂತಾನೆ ವಿಪಕ್ಷಗಳು ಕೂಡ ನಿಲುವಳಿ ಸೂಚನೆಯನ್ನ ಮಂಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಮೂಡಾ ಪ್ರಕರಣದಲ್ಲಿ ಸಿಎಂ ಕುಟುಂಬ ಸದಸ್ಯರೇ ಭಾಗಿಯಾಗಿರುವಂಥದ್ದು. ಮತ್ತೊಂದು ಕಡೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಏನಿದೆ, ಸ್ವತಃ ನಾಗೇಂದ್ರ ಅವರ ಬಂಧನ ಆಗಿದೆ, ದದ್ದಲ್ ಅವರ ನಾಪತ್ತೆ ಆಗಿದ್ದಾರೆ. ಈ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆದ್ರೆ ಅದಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡಿರೋದು. ಆ ಕಾರಣಕ್ಕಾಗಿನೇ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರ ಪ್ರಮುಖ ತಯಾರಿ ಮಾಡಿಕೊಂಡಿರೋದು. ಅಂತೂ ಶಿವಮೊಗ್ಗ ಪ್ರಾಧಿಕಾರದ ವಿಚಾರದಲ್ಲೂ ಕೂಡ ಆಗಿರುವಂತಹ ಸೈಟ್ ಹಂಚಿಕೆ ವಿಚಾರದಲ್ಲಿ ಆಗಿರುವಂತಹ ಗೋಲ್ಮಾಲ್ ಪ್ರಕರಣ ಆಗಿರ್ಬೋದು, ಮತ್ತೆ ಮೂಡಾದಲ್ಲಿ ಜೆಡಿಎಸ್ ನ ಬಿಜೆಪಿ ನಾಯಕರ ಪಾತ್ರಧಾರಿಗಳು ಇದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸುವಂತದ್ದಾಗಿರ್ಬೋದು. ಅದರ ಜೊತೆಗೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಒಂದು ವಿಚಾರದಲ್ಲೂ ಕೂಡ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಅಕ್ರಮ ಅದು, ಮತ್ತೆ ಬಿಜೆಪಿಯ ನಾಯಕರಾಗಿರುವಂತಹ ವೀರಯ್ಯ ಅವರ ಬಂಧನ ಆಗುವ ವಿಚಾರ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಉತ್ತರವನ್ನು ಕೊಡುವಂಥದ್ದು. ಮತ್ತೊಂದು ಕಡೆಗೆ ಪ್ರಶ್ನೋತ್ತರದ ಕಲಾಪ ವೇಳೆ ಸಚಿವರು ಅಥವಾ ಶಾಸಕರು ಮಾಡುವಂತಹ ಪ್ರಶ್ನೆಗಳಿಗೆ ಸರ್ಕಾರದ ಅಂಕಿಅಂಶಗಳ ಮೂಲಕ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಅಂಕಿಅಂಶಗಳನ್ನು ಕೂಡ ಇಲಾಖೆಯ ಎಲ್ಲಾ ಕಾರ್ಯದರ್ಶಿಗಳು ಕೂಡ ಮುಂದೆ ಇಟ್ಕೊಂಡು ಸಚಿವರಿಗೆ ಆಗಾಗ ಮಾಹಿತಿಯನ್ನು ಕೊಡ್ತಾ ಇರಬೇಕು. ಸಚಿವರು ಸದನದಲ್ಲಿ ಉತ್ತರ ಕೊಡಬೇಕು. ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಶಾಸಕರು ಕೇಳುವಂತಹ ಪ್ರಶ್ನೆಗಳಾಗಿರ್ಬೋದು ಅಥವಾ ವಿಪಕ್ಷಗಳು ಮಾಡುವಂತಹ ಆರೋಪಗಳಿರ್ಬೋದು, ಇವೆಲ್ಲವೂ ಕೂಡ ಅಂಕಿಅಂಶಗಳ ಮೂಲಕ ಪ್ರತ್ಯುತ್ತರ ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ಮಧುಕರ್ ಶೆಟ್ಟಿ. ಥ್ಯಾಂಕ್ ಯು ಹನುಮಂತ್. ಮಧುಕರ್ ಶೆಟ್ಟಿ, ಇವತ್ತಿನಿಂದ ಕರ್ನಾಟಕ ವಿಧಾನಮಂಡಲಗಳ ಮುಂಗಾರು ಅಧಿವೇಶನ ಪ್ರಾರಂಭ ಆಗಲಿಕ್ಕಿದೆ. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸದನದ ಹೊರಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸದನದ ಒಳಗೂ ಕೂಡ ಹೋರಾಟ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಇವತ್ತು ಸಂತಾಪ ಸೂಚನೆಯ ಬಳಿಕ ಪ್ರಶ್ನೋತ್ತರ ಕಲಾಪ ಆಗ್ತಿದ್ದಂತಾನೆ ವಿಪಕ್ಷಗಳು ಕೂಡ ನಿಲುವಳಿ ಸೂಚನೆಯನ್ನ ಮಂಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಮೂಡಾ ಪ್ರಕರಣದಲ್ಲಿ ಸಿಎಂ ಕುಟುಂಬ ಸದಸ್ಯರೇ ಭಾಗಿಯಾಗಿರುವಂಥದ್ದು. ಮತ್ತೊಂದು ಕಡೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಏನಿದೆ, ಸ್ವತಃ ನಾಗೇಂದ್ರ ಅವರ ಬಂಧನ ಆಗಿದೆ, ದದ್ದಲ್ ಅವರ ನಾಪತ್ತೆ ಆಗಿದ್ದಾರೆ. ಈ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆದ್ರೆ ಅದಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡಿರೋದು. ಆ ಕಾರಣಕ್ಕಾಗಿನೇ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರ ಪ್ರಮುಖ ತಯಾರಿ ಮಾಡಿಕೊಂಡಿರೋದು. ಅಂತೂ ಶಿವಮೊಗ್ಗ ಪ್ರಾಧಿಕಾರದ ವಿಚಾರದಲ್ಲೂ ಕೂಡ ಆಗಿರುವಂತಹ ಸೈಟ್ ಹಂಚಿಕೆ ವಿಚಾರದಲ್ಲಿ ಆಗಿರುವಂತಹ ಗೋಲ್ಮಾಲ್ ಪ್ರಕರಣ ಆಗಿರ್ಬೋದು, ಮತ್ತೆ ಮೂಡಾದಲ್ಲಿ ಜೆಡಿಎಸ್ ನ ಬಿಜೆಪಿ ನಾಯಕರ ಪಾತ್ರಧಾರಿಗಳು ಇದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸುವಂತದ್ದಾಗಿರ್ಬೋದು. ಅದರ ಜೊತೆಗೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಒಂದು ವಿಚಾರದಲ್ಲೂ ಕೂಡ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಅಕ್ರಮ ಅದು, ಮತ್ತೆ ಬಿಜೆಪಿಯ ನಾಯಕರಾಗಿರುವಂತಹ ವೀರಯ್ಯ ಅವರ ಬಂಧನ ಆಗುವ ವಿಚಾರ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಉತ್ತರವನ್ನು ಕೊಡುವಂಥದ್ದು. ಮತ್ತೊಂದು ಕಡೆಗೆ ಪ್ರಶ್ನೋತ್ತರದ ಕಲಾಪ ವೇಳೆ ಸಚಿವರು ಅಥವಾ ಶಾಸಕರು ಮಾಡುವಂತಹ ಪ್ರಶ್ನೆಗಳಿಗೆ ಸರ್ಕಾರದ ಅಂಕಿಅಂಶಗಳ ಮೂಲಕ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಅಂಕಿಅಂಶಗಳನ್ನು ಕೂಡ ಇಲಾಖೆಯ ಎಲ್ಲಾ ಕಾರ್ಯದರ್ಶಿಗಳು ಕೂಡ ಮುಂದೆ ಇಟ್ಕೊಂಡು ಸಚಿವರಿಗೆ ಆಗಾಗ ಮಾಹಿತಿಯನ್ನು ಕೊಡ್ತಾ ಇರಬೇಕು. ಸಚಿವರು ಸದನದಲ್ಲಿ ಉತ್ತರ ಕೊಡಬೇಕು. ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ
ಶಾಸಕರು Okay. ಕೇಳುವಂತಹ ಪ್ರಶ್ನೆಗಳೇ ಆಗಿರ್ಬೋದು ಅಥವಾ ವಿಪಕ್ಷಗಳು ಮಾಡುವಂತಹ ಆರೋಪಗಳಿರ್ಬೋದು, ಇವೆಲ್ಲವೂ ಕೂಡ ಅಂಕಿಅಂಶಗಳ ಮೂಲಕ ಪ್ರತ್ಯುತ್ತರ ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ಮಧುಕರ್ ಶೆಟ್ಟಿ. ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.